19 ಜನ ಶಾಸಕರು ಸಚಿವರುಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿ 3 ದಿನ ಆಯಿತು. ಯಾರಿಗೆ ಯಾವ ಖಾತೆ ಅನ್ನುವುದು ಇನ್ನೂ ಘೋಷಣೆಯಾಗಿಲ್ಲ. ಯಾಕೆ ತಡ ಆಗ್ತಾ ಇದೆ? ಯಾಕೆ ಅಂದರೆ ಕಳೆದ ಸಲ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಿದ ಸಚಿವರುಗಳ ಖಾತೆ ಹಂಚಿಕೆಯ ನಂತರ ಆದ ಗೊಂದಲ ಅಸಮಾಧಾನಗಳಿದ್ವಲ್ಲ, ಅವು ಈ ಸಲ ಆಗಬಾರದು ಅನ್ನುವ ಎಚ್ಚರಿಕೆಯನ್ನು ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾ ಇದ್ದಾರೆ. ಕಳೆದ ಸಲ ನಗರಾಭಿವೃದ್ಧಿ ಇಲಾಖೆಯ ಬೆಂಗಳೂರು ನಗರಾಭಿವೃದ್ಧಿಯ ನಿರೀಕ್ಷೆಯಲ್ಲಿದ್ದ ರಾಮಲಿಂಗಾರೆಡ್ಡಿ ಅವರಿಗೆ ಅದು ಸಿಗಲಿಲ್ಲ. ಅವರಿಗೆ ನೀರಾವರಿ ಇಲಾಖೆ ಬಂತು, ಅವ್ರು ರಾಜೀನಾಮೆನೇ ಕೊಡಕ್ಕೆ ಹೋಗಿಬಿಟ್ಟಿದ್ರು. ಕೃಷ್ಣ ಬೈರೇಗೌಡರು BDA ಇಲ್ಲದ ಬೆಂಗಳೂರು ನಗರಾಭಿವೃದ್ಧಿ ನನಗೆ ಬೇಡ ಅಂದರು. KH ಮುನಿಯಪ್ಪನವರು ನಾನು ಸೀನಿಯರ್ ಇದ್ದೀನಿ, ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಬೇಡ ಅಂದರು. ಇದು ಹಲವು ದಿನಗಳ ಕಾಲ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಯಾದ ವಿಷಯ. ಈ ಸಲ ಹಂಗಾಗಬಾರದು ಅನ್ನುವ ಎಚ್ಚರಿಕೆಯ ನಡೆ ಇಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅಳೆದು ತೂಗಿ ಖಾತೆ ಹಂಚಿಕೆ, ಕೆಲವು ಹಿರಿಯರನ್ನ ಕರೆದು ಮಾತು ಆಡ್ತಾರಂತೆ. ಇಂಥ ಖಾತೆ ಕೊಡ್ತಾ ಇದ್ದೀವಿ, ಇಷ್ಟು ಜವಾಬ್ದಾರಿಗಳು ಇರ್ತವೆ, ಈ ಜವಾಬ್ದಾರಿಗಳು ನಿಮಗಿರೋದಿಲ್ಲ, ಪರವಾಗಿಲ್ವಾ ಅಂತ. ಆಫ್ಟರ್ ಡ್ಯೂ ಕನ್ಸಲ್ಟೇಷನ್ ಖಾತೆ ಹಂಚಿಕೆ ಆಗತ್ತೆ, ಆದ್ದರಿಂದ ತಡ ಆಗ್ತಾ ಇದೆ ಅನ್ನುವ ಮಾಹಿತಿ. ಖಾತೆ ಹಂಚಿಕೆ ಈ ಹಿಂದೆ ಆದಂತೆ ಕಗ್ಗಂಟಾಗಬಾರದು ಅನ್ನುವ ಎಚ್ಚರಿಕೆ, ಆ ಕಾರಣಕ್ಕೆ ತಡ ಆಗ್ತಾ ಇದೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ. ಸಚಿವರ ಸಿಟ್ಟಿನ ಸುದ್ದಿ ಇದು. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿದ್ದ 6 ಅಹಿಂದ ಸಚಿವರಿಗೆ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸ್ಥಾನ ಇಲ್ಲ.
ತಮ್ಮ ಪರವಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಬ್ಯಾಟಿಂಗ್ ಮಾಡಿಲ್ಲ ಅನ್ನುವ ಬೇಜಾರು ಅವರಿಗೆ. ಎಚ್ ಸಿ ಮಹದೇವಪ್ಪ, ಆರ್ ಬಿ ತಿಮ್ಮಾಪುರ್, ಬೋಸರಾಜು, ರಹೀಂ ಖಾನ್, ಕೆ ಎನ್ ರಾಜಣ್ಣ, ಮಂಕಾಳು ವೈದ್ಯ ಇವರ ಪೈಕಿ ಕೆ ಎನ್ ರಾಜಣ್ಣ ಅವರು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಿಂದ ಮೊದಲೇ ಹೊರಗೆ ಬಿದ್ದಿದ್ರು. ಉಳಿದವರಿಗೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಜಾಗ ಸಿಗಲಿಲ್ಲ. ಸಿದ್ದರಾಮಯ್ಯನವರು ಯಾರ ಪರವಾಗಿ ಹೈಕಮಾಂಡ್ ನಾಯಕರುಗಳ ಮುಂದೆ ಜೋರಾಗಿ ವಾದ ಮಾಡಿದ್ರು, ಯಾರ ಹೆಸರುಗಳನ್ನು ತೆಗೆದುಕೊಳ್ಳಲೇ ಇಲ್ಲ ಅನ್ನುವ ವಿವರಗಳು ಇವರಿಗೆ ಸಿಕ್ಕಿದವಂತೆ. ಆ ಕಾರಣಕ್ಕೆ ಅಸಮಾಧಾನಗೊಂಡಿದ್ದಾರೆ. ಮಹದೇವಪ್ಪ ಅವರು ದೆಹಲಿಗೆ ಹೋಗಿದ್ದಾರಂತೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾರೆ. ಕೇವಲ ಅಹಿಂದ ನಾಯಕರ ಮಾತ್ರ ಅಲ್ಲ, ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಉಳಿದವರಿಗೂ ಬೇಜಾರಾಗಿದೆ. ದಿನೇಶ್ ಗುಂಡೂರಾವ್, ಎಂಸಿ ಸುಧಾಕರ್, ಕೆ ವೆಂಕಟೇಶ್ ಇವರಿಗೆಲ್ಲ. ಸಿದ್ದರಾಮಯ್ಯ ವಿರುದ್ಧ ರಾಘವೇಂದ್ರ ಹಿಟ್ನಾಳ್ ಅಸಮಾಧಾನ. ಆಪ್ತರ ಮುಂದೆ ಮಾತಾಡ್ಕೊಂಡಿದ್ದಾರಂತೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಡಬೇಕು ಅನ್ನಿಸ್ತಾ ಇದೆ. ಇತ್ತೀಚೆಗೆ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿಯೂ ಮಾತಾಡಿದ್ರವರು. ನಿಮ್ಮನ್ನೇ ನಂಬಿಕೊಂಡಿದ್ದೆ, ನೀವು ಹೆಂಗಾದ್ರೂ ಮಾಡಿ ನನಗೆ ಸಚಿವ ಸ್ಥಾನ ಕೊಡಿಸ್ತೀರಿ ಅನ್ಕೊಂಡಿದ್ದೆ ಅಂದ್ರಂತೆ. ಅದಕ್ಕೆ ಸಿದ್ದರಾಮಯ್ಯನವರು ಸಿಟ್ಟಿಗೆದ್ದು ಜೋರಾಗಿ ಕೂಗಾಡಿದ್ರಂತೆ. ಕುರುಬ ನಾಯಕರ ಬೆಂಬಲಕ್ಕೆ ಯಾರೂ ನಿಂತ್ಕೊಂಡಿಲ್ಲ ಅಂತ ರಾಘವೇಂದ್ರ ಹಿಟ್ನಾಳರ ಬೇಸರ. ನಮ್ಮ ಗುರು ಸಿದ್ದರಾಮಯ್ಯ ನಮ್ಮ ಕೈ ಬಿಟ್ರು ಅನ್ನೋ ಬೇಸರ ಇದೆ. ಅವರ ಜೊತೆಗೆ ಆಪ್ತರಾಗಿ ಕಾಣಿಸಿಕೊಂಡಿದ್ದೇ ಮುಳುವಾಯಿತು ಅಂದ್ರು ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ. ಸಿದ್ದರಾಮಯ್ಯ ಮೇಲೆ ನಂಬಿಕೆ ಇಟ್ಟಿದ್ದೇ ಆಗಲಿಲ್ಲ, ನಿಗಮ ಮಂಡಳಿ ತಗೊಳ್ಳೋದಿಲ್ಲ, ಸ್ವಾಭಿಮಾನದ ಬದುಕು ನಡೆಸ್ತೇನೆ, 142 ಜನ ಶಾಸಕರಿದ್ದಾರೆ, ನಾನು ಇದ್ರೇನು ಹೋದ್ರೇನು ಅಂದ್ರು ಬಿ ಆರ್ ಪಾಟೀಲ್. ಸಿದ್ದರಾಮಯ್ಯ ನನ್ನ ಹೆಸರು ಹೇಳಿದ್ರು ನನಗೆ ಸಂಶಯ ಇಲ್ಲ, ತೀರ್ಪು ಕೊಡೋದು ಹೈಕಮಾಂಡು, ಅದನ್ನು ನಾವು ಸ್ವೀಕರಿಸಬೇಕು. ಎಸ್ ಪೊನ್ನಣ್ಣ ಅವರ ಹೇಳಿಕೆ.
ನಾನು ಸಿದ್ದರಾಮಯ್ಯ ಆಪ್ತನೂ ನಿಜ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನಾದ್ದರಿಂದ ಅವರ ಒಂದು ಪಾಳ್ಯದಲ್ಲಿ ಹೆಚ್ಚಾಗಿ ಗುರುತಿಸ್ಕೊಂಡಿದ್ವಿ. ಬಹುಶಃ ಅದು ಎಲ್ಲೋ ಒಂದು ಕಡೆ ನನ್ನ ಇದು ಅಧಿಕಾರಕ್ಕೆ ಮುಳುವಾಗಿರ್ಬೋದು ಅಂತ ನನ್ನ ಭಾವನೆ ಇದೆ. ಕಡೆಗಳಿಗೆಯಲ್ಲಿ ಕೂಡ ನಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಕೂಡ ನನ್ನ ಕೈ ಬಿಟ್ಬಿಟ್ರು ಅನ್ನೋ ಒಂದು ನೋವು ಕೂಡ ನನಗಿದೆ. ಯಾವುದೇ ಇಂಥ ನಿಗಮ ಮಂಡಳಿಗೆ ಆಸೆ ಪಟ್ಟವನಲ್ಲ. ಸಿದ್ದರಾಮಯ್ಯ ಒತ್ತಾಯ ಮಾಡಿ ನನಗೆ ಯೋಜನಾ ಆಯೋಗದ ಉಪಾಧ್ಯಕ್ಷ ಮಾಡಿದರು. ಅದನ್ನು ಭಾಳ ಸಮರ್ಥವಾಗಿ ನಿಭಾಯಿಸಿದ್ದೇನೆ. ಇನ್ನು ಮುಂದೆ ಯಾವುದೂ ತಗೊಳ್ಳಲ್ಲ. ಯಾವುದೂ ತಗೊಳ್ಳಲ್ಲ. ಸ್ವಾಭಿಮಾನದ ಬದುಕು ನಡೆಸ್ತೇನೆ. ಸಮಾನ ಮನಸ್ಕರ ಜೊತೆಗೆ ಕೂತು ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ಕ್ಷೇತ್ರಕ್ಕೆ ಏನೇನಾಗಬೇಕು ಅನ್ನೋದನ್ನು ನಾವು ಜನಪರವಾಗಿ ಧ್ವನಿ ಎತ್ತೇನೆ. ಸಿದ್ದರಾಮಯ್ಯನವ್ರ ಮೇಲೆ ನಾನು ಸಂಪೂರ್ಣ ನಂಬಿಕೆ ಇಟ್ಟಿದ್ದೆ ಮಾಡ್ತಾರೆ ಅಂಥೇಳಿ. ಆಗಿಲ್ಲ, ಕಾರಣ ಗೊತ್ತಿಲ್ಲ. ಏನಾಗಿದೆ, 141 MLAಗಳಿದ್ದಾರೆ. ನಾನಿದ್ರೇನೋ ಹೋದ್ರೇನು ಹೆಚ್ಚಾಗ್ತದೆ, ಏನು ಬೆಲೆ ಕಮ್ಮಿ ಆಗ್ತದೆ. ಸಾಕಷ್ಟು ಬಹುಮತ ಇದೆ. ಮಾತಾಡಬೇಕು ಅಂತ ನನಗೇನು ಅಪೇಕ್ಷೆನೂ ಇಲ್ಲ. ಸಿದ್ದರಾಮಯ್ಯನವರು ಖಂಡಿತವಾಗಿ ನನ್ನ ಹೆಸರು ಹೇಳಿದ್ರಿಂದ ನನಗೇನು ಅಂಥ ಸಂಶಯ ಏನಿಲ್ಲ. ಖಂಡಿತವಾಗಿ ಅವ್ರು ಹೇಳಿದ್ದಾರೆ, ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರು ಹೇಳಿದ ತಕ್ಷಣ ಹಾಗೆ ಬಿಡಬೇಕು ಅಂತ ಇಲ್ಲ. ಯಾವ ಕಾರಣಕ್ಕೆ ಅವ್ರು ತೀರ್ಮಾನ ತಗೊಂಡಿದ್ದಾರೆ ಅದನ್ನು ನಾವು ಊಹೆ ಮಾಡಿಕೊಂಡು ಅದನ್ನು ವಿರೋಧ ಮಾಡ್ಕೊಂಡು ಕೂತ್ಕೋಬೋದು. ಆದರೆ ಅವರು ಯಾವ ಸ್ಥಾನಗಳಲ್ಲಿದ್ದಾರೆ, ತೀರ್ಮಾನ ಮಾಡೋ ಸ್ಥಾನದಲ್ಲಿ ಯಾರಿದ್ದಾರೆ, ಅವ್ರು ಕೊಟ್ಟಂಥದ್ದು ಇದು ತೀರ್ಪಿನಂತೆ. ಈಗ ನಾವು ನ್ಯಾಯವಾದಿಗಳಾಗಿ ನಾವು ಬೇಕಾದಷ್ಟು ವಾದ ಮಾಡ್ಬೋದು, ಕೊನೆಗೆ ತೀರ್ಪು ಕೊಡೋದು ನ್ಯಾಯಮೂರ್ತಿ. ಅದು ಕೊಟ್ಟಾಗ ಸ್ವೀಕಾರ ಮಾಡ್ಕೊಬೇಕು. ಇದರಲ್ಲಿ ಅಪೀಲ್ ಏನಿಲ್ಲ. ಅದರಿಂದ ಅದನ್ನು ಸ್ವೀಕಾರ ಮಾಡಿ ಮುಂದಿನದ್ದು ಬಗ್ಗೆ ನಾವು ಆಲೋಚನೆ ಮಾಡುವಂಥದ್ದು ಒಳ್ಳೆಯದು. ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ದರಾಮಯ್ಯನವರು ಹೋಗಲಿಲ್ಲ. ಅವರ ಗೈರು ಹಾಜರಿ ಅನೇಕ ಚರ್ಚೆಗಳಿಗೆ ಕಾರಣ ಆಯಿತು. ಯಾವ ಅಸಮಾಧಾನನೂ ಇಲ್ಲ, ಹುಟ್ಟುಹಬ್ಬದ ಕಾರಣಕ್ಕೆ ಪ್ರಮಾಣ ವಚನಕ್ಕೆ ಬಂದಿಲ್ಲ ಅಂತ ಯತೀಂದ್ರ ಅವರು ಹೇಳಿದ್ದಾರೆ. ಹದಿನಾಲ್ಕು ಹೆಸರುಗಳನ್ನು ಸಿದ್ದರಾಮಯ್ಯನವರು ಪ್ರಪೋಸ್ ಮಾಡಿದ್ರಂತೆ ಹೈಕಮಾಂಡ್ ಮುಂದೆ. ಸಿದ್ದರಾಮಯ್ಯನವರ 2ನೇ ಹಂತದ ಪಟ್ಟಿಯಲ್ಲಿ ಮಹದೇವಪ್ಪ ಅವರ ಹೆಸರಿತ್ತಂತೆ. ಹೈಕಮಾಂಡ್ ಒಪ್ಕೊಳ್ಳಿಲ್ವಂತೆ. ತನ್ವೀರ್ ಸೇಠ್ ಮಿನಿಸ್ಟರ್ ಆಗದೇ ಇರುವುದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ವಂತೆ. ಜಮೀರ್ ಅಹಮ್ಮದ್ನ ಮಿನಿಸ್ಟರ್ ಮಾಡಿ ಅಂತ ಸಿದ್ದರಾಮಯ್ಯನವರು ಕೇಳಿರ್ಲಿಲ್ವಂತೆ. ಗಾಯತ್ರಿ ಶಾಂತೇಗೌಡರ ಹೆಸರು ಕೊನೆಯ ಕ್ಷಣದಲ್ಲಿ ತಪ್ಪಿದ್ದರ ಹಿಂದೆಯೂ ಸಿದ್ದರಾಮಯ್ಯನವರ ಪಾತ್ರ ಇಲ್ಲವಂತೆ. ಯತೀಂದ್ರ ಅವರು ಹೇಳಿದ್ದನ್ನೆಲ್ಲ. ಮಹದೇವಪ್ಪ ಸರ್ ಆಗಲಿ ಮತ್ತು ತನ್ವೀರ್ ಸೇಠ್ ಆಗಲಿ ಇಬ್ಬರು ಕೂಡ ನನಗಿಂತ ಬಹಳ ಹಿರಿಯರಾದಂಥ ಶಾಸಕರಿದ್ದಾರೆ, ಬಹಳ ಅನುಭವಿ ಇರುವಂಥ ರಾಜಕಾರಣಿಗಳಾಗಿದ್ದಾರೆ. ಸೊ ನಾನೇನು ಅವ್ರಿಗೆ ಹೆಚ್ಚು ಹೇಳಬೇಕಾಗಿಲ್ಲ. ಆದರೂ ಕೂಡ ನಾನು ವೈಯಕ್ತಿಕವಾಗಿ ಅವ್ರನ್ನ ಭೇಟಿ ಮಾಡಿದೆ. ಮಹದೇವಪ್ಪ ಸರ್ ಅವ್ರ ಹೆಸರನ್ನು ಕೂಡ ತಂದೆಯವರು ಕೊಟ್ಟಿದ್ರು ಲಿಸ್ಟ್ನಲ್ಲಿ. ಬಟ್ ಹೈಕಮಾಂಡ್ ಅವರು ಈ ಬಾರಿ ಮಹದೇವಪ್ಪ ಸರ್ ಅವ್ರನ್ನ ಪರಿಗಣಿಸಿಲ್ಲ. ಯಾರಾದರೂ SC ಬಲಗೈ ಇದರೊಳಗೆ ಯಾರಾದರೂ ಹೊಸ ಮುಖಗಳನ್ನ ಕೊಡಬೇಕು ಅಂತ ಹೇಳಿ ನರೇಂದ್ರ ಸ್ವಾಮಿ ಅವ್ರನ್ನ ಅವ್ರು ಆಯ್ಕೆ ಮಾಡಿದ್ದಾರೆ. ಬಟ್ ತಂದೆಯವರು H.C. ಮಹದೇವಪ್ಪ ಅವರ ಹೆಸರನ್ನ ಕೊಟ್ಟಿದ್ರು. ಮೊದಲನೇ ಲಿಸ್ಟಲ್ಲೂ ಕೊಟ್ಟಿದ್ರು, ಇವಾಗ ಕೊಡ್ಬೇಕಾದ್ರು ಲಿಸ್ಟಲ್ಲಿ ಕೊಟ್ಟಿದ್ರು. ತಂದೆಯವರು ಸುಮಾರು 14 ಹೆಸರುಗಳನ್ನ ಕೊಟ್ಟಿದ್ರು. ಅದ್ರೊಳಗೆ ಮೊದಲನೇ ಹೆಸರು H.C. ಮಹದೇವಪ್ಪ ಸರ್ ಅವರು. ತಂದೆಯವರು ಎಲ್ರಿಗೂ ಗೊತ್ತಿರೋ ಹಾಗೆ ಜಮೀರ್ ಅವ್ರ ಬಗ್ಗೆ ಏನು ಶಿಫಾರಸ್ ಮಾಡಿರಲಿಲ್ಲ. ಸೊ ಹಾಗಾಗಿ 2 ಮುಸ್ಲಿಂ ಸ್ಥಾನಗಳು ಖಾಲಿ ಇತ್ತು. 2ರಲ್ಲಿ ಒಂದು ತನ್ವೀರ್ ಸೇಠ್ ಅವ್ರನ್ನ ಮಾಡ್ಬೋದಾಗಿತ್ತು. ಆದರೆ ಹೈಕಮಾಂಡ್ ಅವರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಜಮೀರ್ ಅವರೇ ಈ ಬಾರಿನೂ ಆಯ್ಕೆ ಮಾಡಬೇಕು ಮಂತ್ರಿಯಾಗಿ ಅಂತ ಹೇಳಿ ಅವ್ರು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ತನ್ವೀರ್ ಸೇಠ್ ಅವ್ರಿಗೆ ತಪ್ಪಿದೆ. ಸೊ ಇದ್ರೊಳಗೆ ತಂದೆಯವ್ರದ್ದೇನು ಕೈವಾಡ ಇಲ್ಲ. ಮಹದೇವಪ್ಪ ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.